ಯಾದಗಿರಿ ಎಜಿ ನ್ಯೂಸ್ಗೆ ಸ್ವಾಗತ. ಇಬ್ರಾಹಿಂಪುರ 5 ವರ್ಷದ ಹಿಂದೆ ನಿರ್ಮಾಣ ಜಿಲ್ಲಾಡಳಿತ ನಿರ್ಲಕ್ಷ್ಯದ ಆರೋಪ. ಉದ್ಘಾಟನೆ ಭಾಗ್ಯ ಕಾಣದೆ ಹಾಳು ಬಿದ್ದ ಟ್ಯಾಂಕ್ ಸ್ಥಳಕ್ಕೆ ಉಮೇಶ್ಗೆ ಮುದ್ದಾಳ್ ಭೇಟಿ. ಉದ್ಘಾಟನೆಗೆ ಕೈಬೀಸಿ ಕರೀತಾ ಇದೆ. ಪಾಳು ಬಿದ್ದ ನೀರಿನ ಟ್ಯಾಂಕ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೈಕಟ್ಟಿ ಕುಳಿತಿದೆ ಜಿಲ್ಲಾಡಳಿತ. ಉಮೇಶ್ಗೆ ಮುದ್ದಾಳ್. ಯಾದಗಿರಿ ಜಿಲ್ಲೆ ಯಾದಗಿರಿ ಮತಕ್ಷೇತ್ರ ವ್ಯಾಪ್ತಿಗೆ ಬರುವ ಕೊನೆಗೆ ಗ್ರಾಮ ಇಬ್ರಾಹಿಂಪುರ ಗ್ರಾಮದಲ್ಲಿ ನಿರ್ಮಾಣಗೊಂಡ ನೀರಿನ ಟ್ಯಾಂಕ್ ಉದ್ಘಾಟನೆ ಭಾಗ್ಯ ಕಾಣದೆ ಗ್ರಾಮಸ್ಥರಿಗೆ ಉಪಯೋಗಕ್ಕೆ ಬಾರದಂತಾಗಿದೆ ಅಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಆರೋಪಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿ ಇರುವ ದೋರನಹಳ್ಳಿ ಹೋಬಳಿ ವ್ಯಾಪ್ತಿಗೆ ಬರುವ ಇಬ್ರಾಹಿಂಪುರ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ಲಕ್ಷಾನುಗಟ್ಟಲೆ ಸಾರ್ವಜನಿಕ ತೆರಿಗೆ ಹಣ ಖರ್ಚು ಮಾಡಿ ಟ್ಯಾಂಕ್ ನಿರ್ಮಿಸಲಾಗಿದೆ. ಆದರೆ 5 ವರ್ಷ ಕಳೆದರೂ ಉದ್ಘಾಟನೆಯಾಗದ ಕಾರಣ ಟ್ಯಾಂಕ್ ಪಾಳು ಬಿದ್ದಿದೆ ಅಂತ ತಿಳಿಸಿದ್ರು. ಗ್ರಾಮದಲ್ಲಿ 400ಕ್ಕೂ ಹೆಚ್ಚು ಮನೆಗಳು ಇದೆ. 1800ಕ್ಕೂ ಹೆಚ್ಚು ಮತದಾರರು ಇದ್ದಾರೆ. 4000ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಗ್ರಾಮದಲ್ಲಿ ಪಕ್ಕದಲ್ಲೇ ಭೀಮಾ ನದಿ ಇದ್ರೂ ಸುಮಾರು ಲಕ್ಷಗಟ್ಟಲೆ ಖರ್ಚು ಮಾಡಿ ಕುಡಿಯುವ ನೀರು ಒದಗಿಸುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಅಂತ ಆರೋಪಿಸಿದ್ರು. ಆದರೆ ಇಂದಿಗೂ ಈ ಪಾಳು ಬಿದ್ದ ಟ್ಯಾಂಕ್ನಿಂದ ಸಾರ್ವಜನಿಕರು ಒಂದು ಹನಿ ನೀರು ಮಾತ್ರ ಕಂಡಿಲ್ಲ. ಇದಕ್ಕೆ ಜಿಲ್ಲಾಡಳಿತದ ದಿವ್ಯ ನಿರ್ಲಕ್ಷ್ಯವೇ ಮೂಲ ಕಾರಣ ಅಂತ ದೂರಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಿದ್ರೆ ಯಾದಗಿರಿ ಶಹಾಪುರ ಹೋಗುವ ಇಬ್ರಾಹಿಂಪುರ ಕ್ರಾಸ್ ಹೆದ್ದಾರಿ ಬಂದ್ ಮಾಡಿ ಕೈಯಲ್ಲಿ ಕಾಲಿಕೊಡ ಹಿಡಿದು ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ದಾಳ್ ಹೇಳಿಕೆಯಲ್ಲಿ ಎಚ್ಚರಿಸಿದ್ದಾರೆ. 5 ವರ್ಷ ಆಯ್ತು ರೀ ಕಟ್ಬಿಟ್ಟು ಕುಡಿಯೋಕ್ಕೆ ನೀರಿಂದ ಭಾಳ ತೊಂದರೆ ಇದೆ. ಮೋಟ್ರ್ ಸುಟ್ಟರೆ ಅದು ಬರುತ್ತೆ ನೀರು, ಮೋಟ್ರ್ ಸುಟ್ಟರೆ ನೀರೇ ಇಲ್ಲ. ಟ್ಯಾಂಕ್ ಕಟ್ಟಿ 5 ವರ್ಷ ಆಯ್ತು, ಯಾರಿಗೂ ಇಲ್ಲಿ ಬಳಕೆಗಿಲ್ಲ. ಎಲ್ರಿಗೂ ಬಳಕೆಗಾಗಲಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಮ್ಗೆ ಇದು ನೀರಿನ ಅವಶ್ಯಕತೆ ಇದೆ. ಈ ಟ್ಯಾಂಕ್ ನಮ್ಗೆ ರೆಡಿ ಮಾಡಿ ಮನೆಗೆ ಕೊಳೆ ಹಾಕಿ ಕೊಟ್ರೆ ಒಳ್ಳೇದಾಗುತ್ತೆ ಅಂತ. ಉದ್ಘಾಟನೆ ಮಾಡಿ 5 ವರ್ಷ ಆಯ್ತು ರೀ ಕಟ್ಬಿಟ್ಟು. ಇದರಿಂದ ನಮ್ಗೆ ಉಪಯೋಗ ಇಲ್ಲ, ನೀರು ಬರ್ತಾ ಇಲ್ಲ, ಏನಿಲ್ಲ. ಇರೋದೊಂದು ಗುಮ್ಮಿ ಇದೆ ನಮ್ಮ ಮನೆಯಲ್ಲಿ. ಅದು ಮೋಟ್ರ್ ಏನಾದ್ರು ಸುಟ್ಟರೆ ಒಂದು 10 ದಿವಸ 15 ದಿವಸ ರೆಡಿ ಮಾಡೋಕ್ಕಾಗುತ್ತೆ. ಮಾಡಿಸಿದ್ರೆ ಮಾಡ್ತಾವ್ರೆ, ಇಲ್ಲಾಂದ್ರೆ ಒಂದು ತಿಂಗಳು ಗಂಟನೂ ಇಳಿಸ್ತಾರೆ. ಅಲ್ಲಿ ಗಂಟ ನಮ್ಗೆ ನೀರು ಸಿಗಲ್ಲ ಕುಡಿಯೋಕ್ಕೆ. ಇಲ್ಲಿ ನೀರು ಏನಾದರೂ ಬಂದಾದರೆ ಬೇರೆ ಕಡೆಗೆ ಹೋಗಿ ನೀರು ತೊಗೊಂಬರ್ಬೇಕು, ಇಲ್ಲಾಂದರೆ ರೆಡಿ ಮಾಡೋ ಗಂಟ ಅಷ್ಟೇ ಇರಬೇಕು. ಇದು ಕಟ್ಸಿದಾರೆ ಅಂತಂದರೆ ಇದಕ್ಕೊಂದು ಚಾಲೂ ಮಾಡಿ ಕೇಸಿನಲ್ಲಿ ನೀರು ಬಿಡೋ ಅಂತಕ್ಕಂಥ ಕೆಲಸ ಮಾಡಿಸ್ಬೇಕು. ಇಲ್ಲಾಂದರೆ ಇದು ಪೂರ ಬಂದ್ ಮಾಡಿ ಕೇಸಿನಲ್ಲಿ ಏನಾದ ಅವ್ರು ಇದು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಯಾವ್ದು ಇದು ಇಬ್ರಾಹಿಂಪುರ, ಶಾಪುರ ತಾಲೂಕು, ಯಾದಗಿರಿ ಡಿಸ್ಟಿಕ್ಕು, ಇಬ್ರಾಹಿಂಪುರ ಗ್ರಾಮದ. ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಯಾದಗಿರಿ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಇಬ್ರಾಹಿಂಪುರ ಗ್ರಾಮದಲ್ಲಿ ಸುಮಾರು 5 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರ್ತಕ್ಕಂಥ ಈ ನೀರಿನ ಟ್ಯಾಂಕ್ ಸಾಕಷ್ಟು ಗಡಿ ಟ್ಯಾಂಕ್ಗಳು ಕಟ್ಟಿ ಜಂಗ್ ಹಿಡಿದು ಬೀಳಕ್ಕಾಗ್ಯಾವ. ಇದು ಕಟ್ಟಿದ್ರೂ ಕೂಡ ಇದು ಸಾರ್ವಜನಿಕರಿಗೆ ಇಲ್ಲಿವರೆಗೆ ಉಪಯೋಗ ಆಗಿಲ್ಲ. ಇವರು ಗ್ರಾಮಸ್ಥರ ಸಾರ್ವಜನಿಕರದ್ದು ಏನದಂದ್ರೆ ಕಟ್ಟಿದ್ರೆ ಇದ್ರ ಒಂದು ಪ್ರತ್ಯೇಕ ಕೊಳೆಯೋ ಬಾಯನ್ನು ಕೊರೆಸಿ ಇದನ್ನು ತಕ್ಷಣ ಚಾಲೂ ಮಾಡ್ರಿ ಅಂತಕ್ಕಂಥದ್ದು ಗ್ರಾಮಸ್ಥರ ಆರೋಪ ಆಗ್ಯದ. ತಕ್ಷಣ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇದಕ್ಕೆ ಕೊಳೆಯೋ ಬಾವಿ ಕೊರೆಸಿ ನೀರು ಏರಿಸಿ ಸಾರ್ವಜನಿಕರಿಗೆ ಸರಬರಾಜು ಮಾಡ್ಬೇಕು. ಈಗ ಬ್ಯಾಸಿಗೆ ಚಾಲು ಆಗ್ತದ. ಸಪೋಸ್ ಚಾಲು ಮಾಡಲಿಲ್ಲ ಅಂತಂದರೆ ಯಾದಗಿರಿಲಿಂತ ಶಾಪುರ್ಲಿಂತ ಯಾದಗಿರಿಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಅದಲ್ಲ ಇಬ್ರಾಹಿಂಪುರಕ್ಕೆ ಹೋಗೋದಂತ, ಆ ರಸ್ತೆ ಬಂದ್ ಮಾಡಿಕೇಸಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಇದೇ ಸಂದರ್ಭದಲ್ಲಿ ಪವನ, ಭೀಮಶಂಕರ್, ನಿಂಗಣ್ಣ, ಮಹೇಶ, ಸೋಪಣ್ಣ, ರಾಜು, ಮರೇಪ, ಗದಗಪ್ಪ, ದೇವು, ಚಂದ್ರಪ್ಪ, ದಂಡಪ್ಪ, ಮಲ್ಲಿಕಾರ್ಜುನ, ಶರಣು, ಮೋನಪ್ಪ, ಶಂಕರ ಸೇರಿ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.